ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಿಣಿ ಕನ್ನಡ ಲಾಗ್. ನಾನಿವಾಗ ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿದೆ, 4 ಗಂಟೆ ಆಗಿದೆ. ಸೊ ಅಕ್ಕನ ಮನೆ 11ನೇ ದಿನದ ಕಾರ್ಯ ಇರೋದ್ರಿಂದ ಅತ್ತೆದು ಹೊರಟಿದ್ದೀನಿ. ಇವಾಗ ಅಂದವೇ ಹೋಗ್ತಿರ್ಬೇಕಾದ್ರೆ ಫ್ರೂಟ್ ಶಾಪು, ನಮ್ಮ ಚಂದದ್ದು ಫ್ರೂಟ್ ಶಾಪ್ ಹತ್ರ ಸ್ಟಾಪ್ ಮಾಡಿ ಹಾಗೆ ಅವನ್ನ ಮಾತಾಡಿಸ್ಕೊಂಡು ಹೊರಟೆ. ಹೋದ ತಕ್ಷಣ ಮಕ್ಕಳು ಅಜ್ಜಿ ತಾತಂದು ಫೋಟೋ ಮಾಡಿಸಿದ್ದೀವಿ ನೋಡು ಅಂತ ಹೇಳಿ ಫೋಟೋಸ್ ಎಲ್ಲ ತೋರಿಸಿದ್ರು. ಅದನ್ನೆಲ್ಲ ನೋಡ್ಕೊಂಡು ಸಾಗರ್ದು ಪಪ್ಪಿದು ಒಂದು ವಿಡಿಯೋ ಕ್ಲಿಪ್ ಮಾಡಿಕೊಂಡೆ. ಹಾಗೆ ಪಾತ್ರೆಗಳೆಲ್ಲ ತರಿಸಿದ್ರು, ಅಂದರೆ ನಾಳೆ ಅಡುಗೆ ಮಾಡಲಿಕ್ಕೆ ಅಂತ ಹೇಳಿ ಪಾತ್ರೆಗಳೆಲ್ಲ ತರಿಸಿದ್ರು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು, ನಾನು ಕ್ಲೀನ್ ಮಾಡಿಕೊಂಡೆ. ಅರವಿಂದ್, ಸಾಗರ್, ನಾನು ಎಲ್ಲ ಸೇರಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಯಾಕೆಂದರೆ ದೊಡ್ಡ ದೊಡ್ಡ ಪಾತ್ರೆ ಇತ್ತು, ನಾನೇ ಎಲ್ಲನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅವರು ನನ್ನ ಜೊತೆಗೆ ಸೇರ್ಕೊಂಡು ಮಾಡಿಕೊಂಡ್ರು. ಅಂದರೆ ನಮ್ಮ ದೊಡ್ಡಮ್ಮನ ನನ್ನ ಅವ್ವ ಅಂತ ಕರೆಯೋದು. ಅವರು ನಮ್ಮವ್ವ ಹೇಳ್ತಾಯಿತ್ತು, ನಿನ್ನೆಯಿಂದ ನಾನು 11 ದಿನದಿಂದ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದ್ದೀನಿ, ನಂದೇನೊಂದು ಫೋಟೋ ತೆಕ್ಕೊಂಡಿಲ್ಲ, ನಿಮ್ಮ ಆಂಟಿ ಬಂದು ಒಂದು ಚಿಕ್ಕ ಕೆಲಸ ಮಾಡ್ತಿರೋದಕ್ಕೆ ವಿಡಿಯೋ ಮಾಡ್ಕೊತಿದ್ದೀರಾ ಅಂತ ಹೇಳ್ತಾಯಿದ್ರು. ಹಾಗೆಯೇ ಅವರು ಮತ್ತು ಸಾಗರ್ ಕಾಯೆಲ್ಲ ಹಿಡಿತಾಯಿದ್ರು. ಕಾಯಿ ಹಿಡ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ, ಏನೇನು ಬೇಕು ಬೆಳಗ್ಗೆಗೆ 11ನೇ ದಿನದ ಕಾರ್ಯಕ್ಕೆ ಅದನ್ನೆಲ್ಲ ಮಾಡ್ಕೊತಾ ಇದ್ವಿ. ಇವ್ರು ಬಂದು ನವೀನಣ್ಣ ಅಂತ ಹೇಳಿ ನಮ್ಮ ಮಾವನ ಮಗ. ಅವರೇ ಅಡುಗೆ ಎಲ್ಲ ಮಾಡೋದು, ಅಂದರೆ ಅಪ್ಪನ ಕಾರ್ಯದಲ್ಲೂ ಕೂಡ ಅವರೇ ಅಡುಗೆ ಎಲ್ಲ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದರು. ಸೊ ಈ ಕಾರ್ಯದಲ್ಲೂ ಕೂಡ ಅವರೇ ಅಡುಗೆ ಎಲ್ಲ ಮಾಡೋದು, ತುಂಬ ಚೆನ್ನಾಗಿ ಟೇಸ್ಟ್ ಮಾಡ್ತಾರೆ ಅವರು ಅಡುಗೆ ಎಲ್ಲ. ಯಾವುದೇ ಫಂಕ್ಷನಲ್ಲಾದರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ ಬಂದು ಎಲ್ಲನೂ ಏನೇನು ಬೇಕು, ದೇವಸ್ಥಾನಕ್ಕೆ ಏನು ಇಟ್ಕೊಬೇಕು, ಹಾಗೆ ಈ ಮುಡಿ ಮಾಡಿಸ್ತಾರಲ್ಲ ಅಮ್ಮ ಅಪ್ಪ ತೀರಿದ್ರೆ ಅದನ್ನು ಅಲ್ಲಿಗೇನು ಇಟ್ಕೊಬೇಕು, ಹಾಗೆ ನಾವು ಹೆಡೆಗೆಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೊಬೇಕು ಅದನ್ನೆಲ್ಲ ಮಾಡ್ಕೊತಾ ಇದ್ರು. ನಮಗೆ ಇದೆಲ್ಲ ಗೊತ್ತಾಗಲ್ಲ, ಹಾಗಾಗಿ ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಅಮ್ಮ ಬಟ್ಟೆ ತರಲಿಕ್ಕೆ ಕೇಳಿದರು ಭಾವನಿಗೆ, ವೈಟ್ ಸೆಟ್ಟು. ಸೊ ಅದನ್ನು ಕೂಡ ನಾನು ತೊಗೊಂಬಂದಿದ್ದೆ, ಅದನ್ನೆಲ್ಲ ನೋಡ್ತಾಯಿದ್ರು. ಇದು ಬಂದು ಹೆಡೆಗೆ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು. ಅಕ್ಕನಿಗೆ ಅಂದರೆ ನಮ್ಮ ಭಾವನಿಗೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಯಾರೂ ಇಲ್ಲ, ಒಬ್ಬರೇ ಇರೋದವರು. ಹಾಗಾಗಿ ನಾವೇ ಸ್ವಲ್ಪ ನಿಂತು ಜೊತೆಗೆ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಮಾಡಬೇಕು. ಹಾಗಾಗಿ ಎಲ್ಲ ಬೇಗನೆ ಬಂದಿದ್ದರು. ಎಂಥ ಕೆಲಸದಲ್ಲೂ ಇವರಪ್ಪ ಮಗಳದು ಪ್ರೀತಿ ಮುದ್ದು ಜಾಸ್ತಿ ನಡೀತಾ ಇರುತ್ತೆ. ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ರು. ನನ್ನ ಮಗಳು ಲಾಸ್ಟಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದಾಳೆ, ಎಲ್ಲನೂ ಮಾಡ್ಕೊಬೇಕು ಅಂತ ಹೇಳಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದಾಳೆ. ಇದು ಬಂದು ಇವರಲ್ಲಿ ಒಂದು ಪದ್ಧತಿ ಇದೆ, ಅಂದರೆ ಬೇರೆ ಯಾರು ಊರಲ್ಲಿ ಅಕ್ಕಪಕ್ಕದವರು ಗೊತ್ತಿರೋರು, ತುಂಬ ಹತ್ತಿರದವರು, ಈ ಥರದವರೆಲ್ಲ ಬಂದು ಅವ್ರಿಗೆ ಏನೇನು ಅನಿಸುತ್ತೆ, ಅವ್ರಿಗೆ ಏನು ಮಾಡ್ಕೊಬೇಕು ಅನಿಸುತ್ತೆ ಆ ಥರದ ತಿಂಡಿಯನ್ನು ಮಾಡಿಕೊಂಡು ತಂದಿಟ್ಟು ಪೂಜೆ ಸಾಮಾನು ಮತ್ತು ತಿಂಡಿ ಹಾಗೆ ಹಾಲು ಈ ಥರ ಎಲ್ಲ ಇಟ್ಬಿಟ್ಟು ಹೋಗ್ತಾರೆ. ಅದನ್ನು ತೊಗೊಂಡೋಗಿ ನಾವು ಹೆಡೆ ಹತ್ರ ಅವ್ರ ಗುದ್ದದ ಹತ್ರ ಇಡಬೇಕು. ಈ ಥರ ಪದ್ಧತಿ ಇದೆ ಇಲ್ಲಿ. ಆ್ಯಕ್ಚುಲಿ ಇದು ಬಂದು ನಮಗೆ ಹೊಸ ಪದ್ಧತಿ, ನಮ್ಮ ಸೈಡ್ ಈ ಥರ ಎಲ್ಲ ಇಲ್ಲ. ಇಲ್ಲಿ ಯಾವ ಥರ ಇದೆ ಆ ಥರ ಪದ್ಧತಿ ಮುಖಾಂತರನೇ ನಾವು ಮಾಡ್ಕೊಂಡು ಹೋದ್ವಿ. ಯಾಕಂದರೆ ಅವ್ರ ಪದ್ಧತಿನ ನಾವು ಚೇಂಜ್ ಮಾಡೋ ಇದಿರಲ್ಲ, ಯಾಕೆಂದರೆ ಅದು ಅವ್ರವ್ರಿಗೆ ಹೇಗೆ ಸಂಬಂಧಪಟ್ಟಂಗೆ ಪದ್ಧತಿಗಳಿರುತ್ತೆ ಹಾಗೆ ಮಾಡಬೇಕು ಅಂತ ಹೇಳಿ ನಮ್ಮ ಅಕ್ಕ ಎಲ್ಲನೂ ಕೂಡ ಹಾಗೆ ಮಾಡಿದ್ಲು. ಆ್ಯಕ್ಚುಲಿ ಅವ್ರ ಅತ್ತೆ ಮಾವ ಅವಳನ್ನ ತುಂಬ ಇಷ್ಟಪಡ್ತಿದ್ರು, ಆದರೆ ಸಖತ್ತು ಬೇಜಾರಾಯಿತು ನಮಗೂ. ಒಂದೇ ವರ್ಷದಲ್ಲಿ ಇಬ್ಬರು ತೀರೋಗಿದ್ದು ಸಖತ್ತು ಬೇಜಾರಾಯಿತು. ಭಾವನೂ ಕೂಡ ಒಬ್ಬರೇ ಮಗ, ಹಾಗಾಗಿ ಅವರು ತುಂಬ ಬೇಜಾರಾಗಿದ್ದರು. ನಾವು ಗುದ್ದದ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ತುಂಬ ಜನಗಳೆಲ್ಲ ಬಂದಿದ್ದರು. ಆಮೇಲೆ ಅದಲ್ಲದೆ ಪಕ್ಷ ಇರೋದ್ರಿಂದ ಯಾರೂ ಅಷ್ಟೊಂದು ಜನ ಏನು ಬಂದಿರಲಿಲ್ಲ, ನಮ್ಮ ಹತ್ತಿರದ ನೆಂಟರುಗಳು ಬಂದಿದ್ದರು. ಏಕೆಂದರೆ ಎಲ್ಲರಿಗೂ ಪಕ್ಷನೇ ಇತ್ತು ಊರಲ್ಲೆಲ್ಲ. ಆ ಊರಲ್ಲಿ ಎಲ್ಲರಿಗೂ ಪಕ್ಷನೇ. ಅವರು ಯಾರೂ ಊಟ ಮಾಡೋ ಹಾಗಿಲ್ಲ, ಮಡಿಕೆ ಎಲ್ಲ ತೆಗೆದಿರೋದ್ರಿಂದ ಆಲ್ರೆಡಿ ಯಾರೂ ಊಟ ಮಾಡೋ ಹಾಗಿಲ್ಲ ಅಂತ ತುಂಬ ಹತ್ತಿರದವರು ಸ್ವಲ್ಪ ಜನ ಬಂದು ಮತ್ತೆ ಹೋಗಿ ಸ್ನಾನ ಮಾಡಿ ಅವ್ರ ಮನೆ ಕೆಲಸಗಳನ್ನ ಮಾಡಿಕೊಂಡ್ರು. ಆ ಥರ ಎಲ್ಲ ಮಾಡ್ತಾರೆ ಅಲ್ಲಿ. ತುಂಬ ಒಂಥರ ಡಿಫ್ರೆಂಟ್ ಪದ್ಧತಿನೇ ಇದೆ. ಇವರು ವೆಂಕಟರಾಮ ಸ್ವಾಮಿ ಒಕ್ಲವರಾಗಿರೋದ್ರಿಂದ ದಾಸಗಳನ್ನ ಕರೆಸಿ ಈ ಥರ ಪೂಜೆ ಮಾಡಿಸ್ಲೇಬೇಕು, ಏನೇ ಇರಲಿ, ಹಬ್ಬ ಇರಲಿ, ಹೆಡೆ ಇಕ್ಕದೇನೇ ಇರಲಿ, ಈ ಥರ ಮಾಡಿಸ್ಲೇಬೇಕು. ಸೊ ಅವ್ರನ್ನೇ ಕರೆಸಿ ಪೂಜೆ ಎಲ್ಲ ಮಾಡಿಸಿದ್ರು. ಮತ್ತು ಅಡುಗೆ ಎಲ್ಲ ರೆಡಿಯಾಗಿತ್ತು, ಊಟ ಎಲ್ಲ ಬಡಿಸ್ತಾಯಿದ್ರು ನನ್ನ ಕಸಿನ್ಸ್ ಎಲ್ಲ. ಹಾಗೆ ಈ ಕಡೆ ಎಡೆಗೆ ಏನೇನು ಬೇಕು ಎಲ್ಲ ಇಟ್ಕೊಂಡು ಪೂಜೆ ಎಲ್ಲ ಮಾಡ್ತಾರೆ. ದಾಸಪ್ಪ ಅವರು ಲೇಟಾಗಿ ಬಂದಿದ್ದರಿಂದ ಸ್ವಲ್ಪ ಪೂಜೆ ಎಲ್ಲ ಮಾಡೋದು ಸ್ವಲ್ಪ ಲೇಟಾಯಿತು, ಹಾಗಾಗಿ ಊಟಕ್ಕೂ ಸ್ವಲ್ಪ ಲೇಟಾಯಿತು. ಸೊ ಭಾವ ಆಮೇಲೆ ಮುಡಿನೂ ಕೂಡ ಮಾಡಿಸ್ಕೊಂಬಂದರು. ಊಟ ಎಲ್ಲ ಬಡಿಸಾಯಿತು ಮತ್ತು ಕೆಲಸಗಳು ಕೂಡ ಸುಮಾರು ಆಯಿತು. ಎಲ್ಲ ಆದಮೇಲೆ ಅಪ್ಪಾಜಿನೂ ಕೂಡ ಹೊರಟರು. ಮಕ್ಳುಗಳು ನೋಡಿ ಇಬ್ಬರೂ ನಿಂತ್ಕೊಂಡು ಅಪ್ಪಾಜಿನ ಕಳಿಸ್ಕೊಡ್ತಿದ್ದಾರೆ. ಹಾಗೆ ನಮ್ಮ ಅಕ್ಕ ಬಂದಿದ್ದರಿಂದ ಪಾಪುಗೂ ಹುಷಾರಿಲ್ಲ, ನೋಡ್ಕೊಂಬರೋಣ ಅಂದ್ಬಿಟ್ಟು ಪಕ್ಕದ ಊರೇ ಆಗಿರೋದ್ರಿಂದ ಕರ್ಕೊಂಡೋದ್ಲು. ಹಾಗೆ ಪಾಪುನೂ ನೋಡಿಕೊಂಡು ಬಂದ್ವಿ. ಪಾಪು ತುಂಬ ಆಟ ಆಡ್ತಾಯಿದ್ಲು, ಹುಷಾರಾಗಿದ್ಲು, ಸಖತ್ ತರಲೆ ಆಟಗಳನ್ನೇ ಆಡ್ತಾಯಿದ್ಲು. ಹಾಗೆ ನೋಡಿಕೊಂಡು ಅದನ್ನು ಸ್ವಲ್ಪ ಮುದ್ದೆಲ್ಲ ಮಾಡಿಕೊಂಡು
ನಮ್ಮ ನೋಡಿ ಖುಷಿಗೆ ಹೇಗೇಗೋ ಆಡ್ತಾಯಿತ್ತು ಭಾರಿ ಖುಷಿಯಾಗಿ. ಸೊ ಅವ್ಳ ಜೊತೆ ಸ್ವಲ್ಪ ಆಟ ಎಲ್ಲ ಆಡಿಕೊಂಡು ಮತ್ತೆ ರಿಟರ್ನ್ ಬಂದ್ವಿ. ಹೊರಡೋರೆಲ್ಲ ಸುಮಾರು ಜನ ಹೊರಟುಬಿಟ್ರು. ಪಾಪ ಅಕ್ಕನ ಚಿಕ್ಕ ಮಾವನ ಸೊಸೆಯರು ಕೂಡ ಹೆಲ್ಪ್ ಮಾಡಿದ್ರು ತುಂಬಾ. ಎಲ್ಲ ನಿಂತ್ಕೊಂಡು ಅವರೂ ಕೂಡ ಎಲ್ಲ ಮಾಡಿಕೊಟ್ರು. ಇದು ಮಾರನೇ ಬೆಳಿಗ್ಗೆ ವಿಡಿಯೋ. ಅಂದರೆ ನಾನ್ ವೆಜ್ನ ಎಡೆ ಇಡಬೇಕಲ್ಲ, ಇವ್ರು ಮಾಡೋ ಹಾಗಿಲ್ಲ, ಮತ್ತು 2 ಜನಕ್ಕೆ ಪಕ್ಷ ಇರೋದ್ರಿಂದ ಮಾಡೋ ಹಾಗಿಲ್ಲ, ಸಿಂಪಲ್ಲಾಗಿ ಮಾಡಿ ಎಡೆ ಇಟ್ಬಿಡಿ ಅಂತ ಹೇಳಿದರು ಪುರೋಹಿತರು. ಹಾಗಾಗಿ ಸಿಂಪಲ್ಲಾಗಿ ಮಾಡಿ ಎಡೆ ಇಟ್ಬಿಟ್ವಿ. ಆ ಊರಿನ ಪದ್ಧತಿ ಹೇಗಿತ್ತು, 11ನೇ ದಿನದ ಕರೆಯೋದು ಅಂತ ಎಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.